ಹಕ್ಕು ಅಭಿಯಾನಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಈ ಭೂ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ನಡೆದಿದೆ. 23 ಲಕ್ಷಕ್ಕೂ ಅಧಿಕ ಆಸ್ತಿ ದಾಖಲೆಗಳ ಸ್ಕ್ಯಾನ್ ಮಾಡಲಾಗಿದೆ. ಡಿಜಿಟಲೀಕರಣ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗಾಗಿ ಅಗತ್ಯವಾಗಿದೆ. ಮಾರ್ಗಸೂಚಿ ಬೆಲೆ 5% ಬದಲಿಗೆ 2% ಮಾತ್ರ ಪಾವತಿಸೋದಕ್ಕೆ ಅವಕಾಶ ಇದೆ. ಈ ಯೋಜನೆ ಕೇವಲ 100 ದಿನಗಳು ಮಾತ್ರ. ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ ಆಗಿರುವಂತಹ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಈ ಖಾತಾ ನನ್ನ ಹಕ್ಕು ಕಾರ್ಯಕ್ರಮಕ್ಕೆ ಇವತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ. ನಿಮಗೆ ಅದರ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಕಲ್ಕೆರೆಯ ಅಗ್ರದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲೂ ಕೂಡ ಇವತ್ತು ಈ ಖಾತಾ ಮೇಳವನ್ನು ಅಂದರೆ ಈ ಖಾತಾ ಅಭಿಯಾನವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಈ ಖಾತಾ ಯಾಕೆ ಅಂದರೆ ಒಂದು ಬೆಂಗಳೂರಿನಲ್ಲಿ ಸರಿಸುಮಾರು 23 ಲಕ್ಷದಷ್ಟು ಆಸ್ತಿಗಳಿದೆ. ಈ ಪೈಕಿ 16 ಲಕ್ಷ ಆಸ್ತಿಗಳಿಗೆ ಎ ಖಾತಾ ನೀಡಲಾಗಿದ್ರೆ ಇನ್ನು ಮಿಕ್ಕಿರುವಂತಹ 7 ಲಕ್ಷ ಖಾತೆಗಳಿಗೆ ಬಿ ಖಾತಾ ನೀಡಲಾಗಿಲ್ಲ ಆಸ್ತಿಗಳಿಗೆ. ಅಂತಹ ಬಿ ಖಾತಾವನ್ನು ಎ ಖಾತಾವನ್ನಾಗಿ ಪರಿವರ್ತನೆ ಮಾಡುವುದೇ ಈ ಒಂದು ಖಾತಾ ಯೋಜನೆ. ಇದರಡಿ ಈಗ ಈ ಖಾತಾ ತಿದ್ದುಪಡಿ ಆಗಿರ್ಬೋದು ಅಥವಾ ಒಂದೊಂದು ಕೌಂಟರ್ ಮಾಡಲಾಗಿದೆ. ಇನ್ನು ಕರಡು ಈ ಖಾತಾ ಆಗಿರ್ಬೋದು, ಈ ಖಾತಾ ತಿದ್ದುಪಡಿ ಆಗಿರ್ಬೋದು, ಇನ್ನು ಹೊಸದಾಗಿರುವಂತಹ ಈ ಖಾತಾ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು ಒಂದೊಂದು ಕಡೆ ಸರಿಸುಮಾರು 200 ಜನರಿಗೆ ಏಕಕಾಲಕ್ಕೆ ಇದರ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಪ್ರತಿ ಶನಿವಾರ ಅಂದರೆ ಸೆಕೆಂಡ್ ಸ್ಯಾಟರ್ಡೆ ಅಥವಾ ಫೋರ್ತ್ ಸ್ಯಾಟರ್ಡೆ ಯಾವುದೇ ಕೂಡ ರಜೆ ಇರುವುದಿಲ್ಲ. ಈ ರೀತಿ ಪ್ರತಿ ಸ್ಯಾಟರ್ಡೆ ಕೂಡ ಇಲ್ಲಿ ವ್ಯವಸ್ಥೆ ಇರುತ್ತೆ. ಈ ಖಾತಾ ಮಾಡಿಸ್ಬೋದು. ನೋಡ್ತಾರೆ ಒಂದೊಂದು ಸಿಸ್ಟಮ್ಗಳು, ಒಂದೊಂದು ಕೌಂಟರ್ಗಳನ್ನು ಕೂಡ ಮಾಡಲಾಗಿದೆ. ಇನ್ನು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಭೂ ಗ್ಯಾರಂಟಿ ಯೋಜನೆಯಡಿ ಹಲವು ಆಫರ್ಗಳನ್ನು ಕೊಟ್ಟಿದ್ರು. ಯಾರು 100 ದಿನದ ಒಳಗಾಗಿ ಈ ಖಾತಾವನ್ನು ಅಂದರೆ ತಮ್ಮಲ್ಲಿರುವಂತಹ ಸೂಕ್ತವಾಗಿರುವಂತಹ ದಾಖಲೆ ಸಮೇತ ಬಂದು ಈ ಖಾತಾ ಅಭಿಯಾನಕ್ಕೆ ಬಂದು ಅದರಲ್ಲಿ ಭಾಗವಹಿಸಿ ಏ ಖಾತಾವನ್ನಾಗಿ ಮಾಡ್ತಾರೋ ಅಂಥವರಿಗೆ 3% ಗೈಡ್ಲೈನ್ಸ್ ವ್ಯಾಲ್ಯೂ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಈ ಖಾತಾವನ್ನು ಏ ಖಾತಾವಾಗಿ ಪರಿವರ್ತನೆ ಮಾಡಲಿಕ್ಕೆ 5% ಗೈಡ್ಲೈನ್ಸ್ ವ್ಯಾಲ್ಯೂ ಇತ್ತು. ಅದನ್ನಿದೀಗ 2%ಗೆ ಕಡಿತಗೊಳಿಸಲಾಗಿದೆ. ಇದರಿಂದ ಲಕ್ಷಾಂತರ ಜನರಿಗೆ ಸಹಾಯವಾಗುತ್ತೆ. ಇದೇ ನಿಟ್ಟಿನಲ್ಲಿ ಇವತ್ತು ಮೊದಲ ದಿನ ಅಂದರೆ ಈ ಖಾತಾದ ಅಭಿಯಾನದ ಮೊದಲ ದಿನ ಶನಿವಾರದಂದು ಇವತ್ತು ಕಲ್ಕೆರೆಯಲ್ಲಿ ಚಾಲನೆ ಕೊಟ್ಟಿದ್ರು. ಜೊತೆಗೆ ನಗರದ ವಿವಿಧ ಭಾಗದಲ್ಲಿ ಒಟ್ಟು 50 ಕಡೆ ಇದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಕ್ಕೆ ನುರಿತ ತಜ್ಞರು ಇರ್ತಾರೆ, ಟೆಕ್ನಿಕಲ್ ಇರ್ತಾರೆ, ಜೊತೆಗೆ AROಗಳು ಇರ್ತಾರೆ. ಇನ್ನು ಯಾವುದಾದ್ರೂ ಟೆಕ್ನಿಕಲ್ ಆಗಿ ಯಾವ ಸಮಸ್ಯೆ ಬರೋದನ್ನು ನೋಡ್ಕೊಳ್ಳೋ ಅದಕ್ಕೆ ಕೂಡ ನುರಿತ ತಂತ್ರಜ್ಞರು ಇರ್ತಾರೆ. ಈ ರೀತಿಯಲ್ಲಿ ಸಣ್ಣ ಲೋಪವಾಗದಂತೆ, ಯಾಕಂದ್ರೆ ಇದು ಕೇವಲ 100 ದಿನಗಳ ಕಾಲ ನಡೆಯುವಂತಹ ಅಭಿಯಾನ. ಇದು ಈ ಒಂದು 100 ದಿನದಲ್ಲಿ ಇದನ್ನು ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಬಿ ಖಾತಾ ಯಾರ್ಯಾರು ಇರ್ತಾರೆ ಅವರ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡಿ ಹೇಗೆ ಕನ್ವರ್ಟ್ ಮಾಡಲು ಏನೇನು ಬೇಕು ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಇಂತಹ ಸಮಯದಲ್ಲಿ ಸಣ್ಣ ಲೋಪ ಆಗಬಾರ್ದು. ಯಾಕಂದ್ರೆ ಈ ಹಿಂದೆ ಖಾತಾ ಸಮಯದಲ್ಲಿ ಹಲವು ಲೋಪಗಳಿತ್ತು, ಹಲವು ಸಮಸ್ಯೆಗಳಿತ್ತು, ಸರ್ವರ್ ಪ್ರಾಬ್ಲಮ್ ಆಗಿದ್ದು ಪ್ರತಿಯೊಂದು ಕೂಡ ಸಮಸ್ಯೆ ಆಗಿತ್ತು. ಆ ರೀತಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ GBA ನಿಗಾ ವಹಿಸಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಕ್ಕು ಅಭಿಯಾನಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಈ ಭೂ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ನಡೆದಿದೆ. 23 ಲಕ್ಷಕ್ಕೂ ಅಧಿಕ ಆಸ್ತಿ ದಾಖಲೆಗಳ ಸ್ಕ್ಯಾನ್ ಮಾಡಲಾಗಿದೆ. ಡಿಜಿಟಲೀಕರಣ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗಾಗಿ ಅಗತ್ಯವಾಗಿದೆ. ಮಾರ್ಗಸೂಚಿ ಬೆಲೆ 5% ಬದಲಿಗೆ 2% ಮಾತ್ರ ಪಾವತಿಸೋದಕ್ಕೆ ಅವಕಾಶ ಇದೆ. ಈ ಯೋಜನೆ ಕೇವಲ 100 ದಿನಗಳು ಮಾತ್ರ. ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ ಆಗಿರುವಂತಹ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಈ ಖಾತಾ ನನ್ನ ಹಕ್ಕು ಕಾರ್ಯಕ್ರಮಕ್ಕೆ ಇವತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ. ನಿಮಗೆ ಅದರ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಕಲ್ಕೆರೆಯ ಅಗ್ರದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲೂ ಕೂಡ ಇವತ್ತು ಈ ಖಾತಾ ಮೇಳವನ್ನು ಅಂದರೆ ಈ ಖಾತಾ ಅಭಿಯಾನವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಈ ಖಾತಾ ಯಾಕೆ ಅಂದರೆ ಒಂದು ಬೆಂಗಳೂರಿನಲ್ಲಿ ಸರಿಸುಮಾರು 23 ಲಕ್ಷದಷ್ಟು ಆಸ್ತಿಗಳಿದೆ. ಈ ಪೈಕಿ 16 ಲಕ್ಷ ಆಸ್ತಿಗಳಿಗೆ ಎ ಖಾತಾ ನೀಡಲಾಗಿದ್ರೆ ಇನ್ನು ಮಿಕ್ಕಿರುವಂತಹ 7 ಲಕ್ಷ ಖಾತೆಗಳಿಗೆ ಬಿ ಖಾತಾ ನೀಡಲಾಗಿಲ್ಲ ಆಸ್ತಿಗಳಿಗೆ. ಅಂತಹ ಬಿ ಖಾತಾವನ್ನು ಎ ಖಾತಾವನ್ನಾಗಿ ಪರಿವರ್ತನೆ ಮಾಡುವುದೇ ಈ ಒಂದು ಖಾತಾ ಯೋಜನೆ. ಇದರಡಿ ಈಗ ಈ ಖಾತಾ ತಿದ್ದುಪಡಿ ಆಗಿರ್ಬೋದು ಅಥವಾ ಒಂದೊಂದು ಕೌಂಟರ್ ಮಾಡಲಾಗಿದೆ. ಇನ್ನು ಕರಡು ಈ ಖಾತಾ ಆಗಿರ್ಬೋದು, ಈ ಖಾತಾ ತಿದ್ದುಪಡಿ ಆಗಿರ್ಬೋದು, ಇನ್ನು ಹೊಸದಾಗಿರುವಂತಹ ಈ ಖಾತಾ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು ಒಂದೊಂದು ಕಡೆ ಸರಿಸುಮಾರು 200 ಜನರಿಗೆ ಏಕಕಾಲಕ್ಕೆ ಇದರ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಪ್ರತಿ ಶನಿವಾರ ಅಂದರೆ
ಸೆಕೆಂಡ್ ಸ್ಯಾಟರ್ಡೆ ಅಥವಾ ಫೋರ್ತ್ ಸ್ಯಾಟರ್ಡೆ ಯಾವುದೇ ಕೂಡ ರಜೆ ಇರುವುದಿಲ್ಲ. ಈ ರೀತಿ ಪ್ರತಿ ಸ್ಯಾಟರ್ಡೆ ಕೂಡ ಇಲ್ಲಿ ವ್ಯವಸ್ಥೆ ಇರುತ್ತೆ, ಈ ಖಾತಾ ಮಾಡಿಸ್ಬೋದು. ನೋಡ್ತಾರೆ ಒಂದೊಂದು ಸಿಸ್ಟಮ್ಗಳು, ಒಂದೊಂದು ಕೌಂಟರ್ಗಳನ್ನು ಕೂಡ ಮಾಡಲಾಗಿದೆ. ಇನ್ನು DCM DK ಶಿವಕುಮಾರ್ ಅವರು ಈ ಒಂದು ಭೂ ಗ್ಯಾರಂಟಿ ಯೋಜನೆ ಅಡಿ ಹಲವು ಆಫರ್ಗಳನ್ನು ಕೊಟ್ಟಿದ್ರು. ಯಾರು 100 ದಿನದ ಒಳಗಾಗಿ ಈ ಖಾತಾವನ್ನು ಅಂದ್ರೆ ತಮ್ಮಲ್ಲಿರುವಂತಹ ಸೂಕ್ತವಾಗಿರುವಂತಹ ದಾಖಲೆ ಸಮೇತ ಬಂದು ಈ ಖಾತಾ ಅಭಿಯಾನಕ್ಕೆ ಬಂದು ಅದರಲ್ಲಿ ಭಾಗವಹಿಸಿ ಖಾತಾವನ್ನಾಗಿ ಮಾಡ್ತಾರೋ ಅಂತವರಿಗೆ 3% ಗೈಡ್ಲೈನ್ಸ್ ವ್ಯಾಲ್ಯೂ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಈ ಖಾತಾವನ್ನು ಖಾತಾವಾಗಿ ಪರಿವರ್ತನೆ ಮಾಡಲಿಕ್ಕೆ 5% ಗೈಡ್ಲೈನ್ಸ್ ವ್ಯಾಲ್ಯೂ ಇತ್ತು. ಅದನ್ನಿದೀಗ 2%ಗೆ ಕಡಿತಗೊಳಿಸಲಾಗಿದೆ. ಇದರಿಂದ ಲಕ್ಷಾಂತರ ಜನರಿಗೆ ಸಹಾಯವಾಗುತ್ತೆ. ಇದೇ ನಿಟ್ಟಿನಲ್ಲಿ ಇವತ್ತು ಮೊದಲ ದಿನ ಅಂದ್ರೆ ಈ ಖಾತಾದ ಅಭಿಯಾನದ ಮೊದಲ ದಿನ ಶನಿವಾರದಂದು ಇವತ್ತು ಕಲ್ಕೆರೆಯಲ್ಲಿ ಚಾಲನೆ ಕೊಟ್ಟಿದ್ರು. ಜೊತೆಗೆ ನಗರದ ವಿವಿಧ ಭಾಗದಲ್ಲಿ ಒಟ್ಟು 50 ಕಡೆ ಇದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಕ್ಕೆ ನುರಿತ ತಜ್ಞರು ಇರ್ತಾರೆ, ಟೆಕ್ನಿಕಲ್ ಇರ್ತಾರೆ, ಜೊತೆಗೆ AROಗಳು ಇರ್ತಾರೆ. ಇನ್ನು ಯಾವುದೇ ಟೆಕ್ನಿಕಲ್ ಆಗಿ ಯಾವ ಸಮಸ್ಯೆ ಬರೋದನ್ನು ನೋಡ್ಕೊಳ್ಳೋ ಅದಕ್ಕೆ ಕೂಡ ನುರಿತ ತಂತ್ರಜ್ಞರು ಇರ್ತಾರೆ. ಈ ರೀತಿಯಲ್ಲಿ ಸಣ್ಣ ಲೋಪವಾಗದಂತೆ, ಯಾಕಂದ್ರೆ ಇದು ಕೇವಲ 100 ದಿನಗಳ ಕಾಲ ನಡೆಯುವಂತಹ ಅಭಿಯಾನ. ಇದು ಈ ಒಂದು 100 ದಿನದಲ್ಲಿ ಇದನ್ನು ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಬಿ ಖಾತಾ ಯಾರ್ಯಾರು ಇರ್ತಾರೆ ಅವರ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡಿ ಹೇಗೆ ಕನ್ವರ್ಟ್ ಮಾಡಲು ಏನೇನು ಬೇಕು ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಇಂತಹ ಸಮಯದಲ್ಲಿ ಸಣ್ಣ ಲೋಪ ಆಗಬಾರ್ದು. ಯಾಕಂದ್ರೆ ಈ ಹಿಂದೆ ಖಾತಾ ಸಮಯದಲ್ಲಿ ಹಲವು ಲೋಪಗಳಿತ್ತು, ಹಲವು ಸಮಸ್ಯೆಗಳಿತ್ತು, ಸರ್ವರ್ ಪ್ರಾಬ್ಲಮ್ ಆಗಿದ್ದು ಪ್ರತಿಯೊಂದು ಕೂಡ ಸಮಸ್ಯೆ ಆಗಿತ್ತು. ಆ ರೀತಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ GBA ನಿಗಾ ವಹಿಸಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಕ್ಕು ಅಭಿಯಾನಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಈ ಭೂ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ನಡೆದಿದೆ. 23 ಲಕ್ಷಕ್ಕೂ ಅಧಿಕ ಆಸ್ತಿ ದಾಖಲೆಗಳ ಸ್ಕ್ಯಾನ್ ಮಾಡಲಾಗಿದೆ. ಡಿಜಿಟಲೀಕರಣ ಬಿ ಖಾತಾದಿಂದ ಖಾತಾ ಪರಿವರ್ತನೆಗಾಗಿ ಅಗತ್ಯವಾಗಿದೆ. ಮಾರ್ಗಸೂಚಿ ಬೆಲೆ 5% ಬದಲಿಗೆ 2% ಮಾತ್ರ ಪಾವತಿಸೋದಕ್ಕೆ ಅವಕಾಶ ಇದೆ. ಈ ಯೋಜನೆ ಕೇವಲ 100 ದಿನಗಳು ಮಾತ್ರ. ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ ಆಗಿರುವಂತಹ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಈ ಖಾತಾ ನನ್ನ ಹಕ್ಕು ಕಾರ್ಯಕ್ರಮಕ್ಕೆ ಇವತ್ತು DCM DK ಶಿವಕುಮಾರ್ ಅವರು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ. ನಿಮಗೆ ಅದರ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಕಲ್ಕೆರೆಯ ಅಗ್ರದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲೂ ಕೂಡ ಇವತ್ತು ಈ ಖಾತಾ ಮೇಳವನ್ನು ಅಂದ್ರೆ ಈ ಖಾತಾ ಅಭಿಯಾನವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಈ ಖಾತಾ ಯಾಕೆ ಅಂದ್ರೆ ಒಂದು ಬೆಂಗಳೂರಿನಲ್ಲಿ ಸರಿಸುಮಾರು 23 ಲಕ್ಷದಷ್ಟು ಆಸ್ತಿಗಳಿದೆ. ಈ ಪೈಕಿ 16 ಲಕ್ಷ ಆಸ್ತಿಗಳಿಗೆ ಖಾತಾ ನೀಡಲಾಗಿದ್ರೆ ಇನ್ನು ಮಿಕ್ಕಿರುವಂತಹ 7 ಲಕ್ಷ ಖಾತೆಗಳಿಗೆ ಬಿ ಖಾತಾ ನೀಡಲಾಗಿಲ್ಲ ಆಸ್ತಿಗಳಿಗೆ. ಅಂತಹ ಬಿ ಖಾತಾವನ್ನು ಖಾತಾವನ್ನಾಗಿ ಪರಿವರ್ತನೆ ಮಾಡುವುದೇ ಈ ಒಂದು ಖಾತಾ ಯೋಜನೆ. ಇದರಡಿ ಈಗ ಈ ಖಾತಾ ತಿದ್ದುಪಡಿ ಆಗಿರ್ಬೋದು ಅಥವಾ ಒಂದೊಂದು ಕೌಂಟರ್ ಮಾಡಲಾಗಿದೆ. ಇನ್ನು ಕರಡು ಈ ಖಾತಾ ಆಗಿರ್ಬೋದು, ಈ ಖಾತಾ ತಿದ್ದುಪಡಿ ಆಗಿರ್ಬೋದು, ಇನ್ನು ಹೊಸದಾಗಿರುವಂತಹ ಈ ಖಾತಾ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು ಒಂದೊಂದು ಕಡೆ ಸರಿಸುಮಾರು 200 ಜನರಿಗೆ ಏಕಕಾಲಕ್ಕೆ ಇದರ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಪ್ರತಿ ಶನಿವಾರ ಅಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಅಥವಾ ಫೋರ್ತ್ ಸ್ಯಾಟರ್ಡೆ ಯಾವುದೇ ಕೂಡ ರಜೆ ಇರುವುದಿಲ್ಲ. ಈ ರೀತಿ ಪ್ರತಿ ಸ್ಯಾಟರ್ಡೆ ಕೂಡ ಇಲ್ಲಿ ವ್ಯವಸ್ಥೆ ಇರುತ್ತೆ, ಈ ಖಾತಾ ಮಾಡಿಸ್ಬೋದು. ನೋಡ್ತಾರೆ ಒಂದೊಂದು ಸಿಸ್ಟಮ್ಗಳು, ಒಂದೊಂದು ಕೌಂಟರ್ಗಳನ್ನು ಕೂಡ ಮಾಡಲಾಗಿದೆ. ಇನ್ನು DCM DK ಶಿವಕುಮಾರ್ ಅವರು ಈ ಒಂದು ಭೂ ಗ್ಯಾರಂಟಿ ಯೋಜನೆ ಅಡಿ ಹಲವು ಆಫರ್ಗಳನ್ನು ಕೊಟ್ಟಿದ್ರು. ಯಾರು 100 ದಿನದ ಒಳಗಾಗಿ ಈ ಖಾತಾವನ್ನು ಅಂದ್ರೆ ತಮ್ಮಲ್ಲಿರುವಂತಹ ಸೂಕ್ತವಾಗಿರುವಂತಹ ದಾಖಲೆ ಸಮೇತ ಬಂದು ಈ ಖಾತಾ ಅಭಿಯಾನಕ್ಕೆ ಬಂದು ಅದರಲ್ಲಿ ಭಾಗವಹಿಸಿ ಖಾತಾವನ್ನಾಗಿ ಮಾಡ್ತಾರೋ ಅಂತವರಿಗೆ 3% ಗೈಡ್ಲೈನ್ಸ್ ವ್ಯಾಲ್ಯೂ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಈ ಖಾತಾವನ್ನು ಖಾತಾವಾಗಿ ಪರಿವರ್ತನೆ ಮಾಡಲಿಕ್ಕೆ 5% ಗೈಡ್ಲೈನ್ಸ್ ವ್ಯಾಲ್ಯೂ ಇತ್ತು. ಅದನ್ನಿದೀಗ 2%ಗೆ ಕಡಿತಗೊಳಿಸಲಾಗಿದೆ. ಇದರಿಂದ ಲಕ್ಷಾಂತರ ಜನರಿಗೆ ಸಹಾಯವಾಗುತ್ತೆ. ಇದೇ ನಿಟ್ಟಿನಲ್ಲಿ ಇವತ್ತು ಮೊದಲ ದಿನ ಅಂದ್ರೆ ಈ ಖಾತಾದ ಅಭಿಯಾನದ ಮೊದಲ ದಿನ ಶನಿವಾರದಂದು ಇವತ್ತು ಕಲ್ಕೆರೆಯಲ್ಲಿ ಚಾಲನೆ ಕೊಟ್ಟಿದ್ರು. ಜೊತೆಗೆ ನಗರದ ವಿವಿಧ ಭಾಗದಲ್ಲಿ ಒಟ್ಟು 50 ಕಡೆ ಇದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಕ್ಕೆ ನುರಿತ ತಜ್ಞರು ಇರ್ತಾರೆ, ಟೆಕ್ನಿಕಲ್ ಇರ್ತಾರೆ, ಜೊತೆಗೆ AROಗಳು ಇರ್ತಾರೆ. ಇನ್ನು ಯಾವುದೇ ಟೆಕ್ನಿಕಲ್ ಆಗಿ ಯಾವ ಸಮಸ್ಯೆ ಬರೋದನ್ನು ನೋಡ್ಕೊಳ್ಳೋ ಅದಕ್ಕೆ ಕೂಡ ನುರಿತ ತಂತ್ರಜ್ಞರು ಇರ್ತಾರೆ. ಈ ರೀತಿಯಲ್ಲಿ ಸಣ್ಣ ಲೋಪವಾಗದಂತೆ, ಯಾಕಂದ್ರೆ ಇದು ಕೇವಲ 100 ದಿನಗಳ ಕಾಲ ನಡೆಯುವಂತಹ ಅಭಿಯಾನ. ಇದು ಈ ಒಂದು 100 ದಿನದಲ್ಲಿ ಇದನ್ನು ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಬಿ ಖಾತಾ ಯಾರ್ಯಾರು ಇರ್ತಾರೆ ಅವರ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡಿ ಹೇಗೆ ಕನ್ವರ್ಟ್ ಮಾಡಲು ಏನೇನು ಬೇಕು ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಇಂತಹ ಸಮಯದಲ್ಲಿ ಸಣ್ಣ ಲೋಪ ಆಗಬಾರ್ದು. ಯಾಕಂದ್ರೆ ಈ ಹಿಂದೆ ಖಾತಾ ಸಮಯದಲ್ಲಿ ಹಲವು ಲೋಪಗಳಿತ್ತು, ಹಲವು ಸಮಸ್ಯೆಗಳಿತ್ತು, ಸರ್ವರ್ ಪ್ರಾಬ್ಲಮ್ ಆಗಿದ್ದು ಪ್ರತಿಯೊಂದು ಕೂಡ ಸಮಸ್ಯೆ ಆಗಿತ್ತು. ಆ ರೀತಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ GBA ನಿಗಾ ವಹಿಸಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.